ದ್ವಾಪರದ ಸಾಂಗ್ ಆ ಸ್ಟೆಪ್ ಇದೆಯಲ್ಲ ಅದು ಕುಕ್ ಸ್ಟೆಪ್ ಅದು ಆಕ್ಚುಲಿ ಅದು ಡಿಸೈಡ್ ಮಾಡಿದ ಹೆಂಗೆ ಇಲ್ಲ ಇನ್ನು ಎರಡಿದೆ ಅಂದ್ರು. ಎರಡಿಗೆ ಇಡ್ಬೇಡಪ್ಪ ಇದೇ ಮುಗಿಸ್ಬಿಡೋಣ. ಗಣೇಶ್ ಅವರಿಗೆ ಕೃಷ್ಣಂ ಪ್ರಣಯಸಗಿ ತುಂಬಾ ಬೆಸ್ಟ್ ಸಿನಿಮಾ. ಅವನ ಹೆಂಡತಿ ಹೆಗ್ಲ ಮೇಲೆ ಕೈ ಹಾಕಿ ಸುಮ್ಮನೆ ಹಿಂಗ್ ಅನ್ಬಿಟ್ಟು ಕೂತಿರ್ತಾರಲ್ಲ. 41 ಸಿನಿಮಾನ ಒಂದ್ ಕಡೆ ಇಟ್ರೆ ಕೃಷ್ಣಂ ಪ್ರಣಯಸಖಿ ಸಿನಿಮಾನ ಒಂದ್ ಕಡೆ ಇಡ್ಬೋದ? ಎಲ್ಲಾ ಸಿನಿಮಾನು ಹಂಗೆ ಸೂಪರ್ ಹಿಟ್ ಆಗ್ಲಿ ಅಂತ ಮಾಡ್ತೀವಿ. ಕೆಲವೊಂದು ಕನೆಕ್ಟ್ ಆಗುತ್ತೆ, ಕೆಲವೊಂದು ಕನೆಕ್ಟ್ ಆಗಲ್ಲ. ಎಲ್ಲ ವೀಲ್ ಚೇರ್ ಕೂತಿರೋರು ಕೂಡ ಹೋಗಿ ಸಿನಿಮಾ ಅವ್ರಿಗೆ ನಾನು ಇಲ್ಲಿಂದನೇ ಪ್ರೀತಿ ಕಳಿಸ್ತಾ ಇದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ನೋಡಿದೆ ಒಂದಿಷ್ಟು ಕನೆಕ್ಟ್ ಆಗ್ತಾ ಹೋಗ್ತವೆ. ಒಂದ್ ರೂಮ್ ಅಲ್ಲಿ ನೀವು ಮತ್ತೆ ನಾಯಕಿ ಕೂರ್ತೀರಿ, ಒಂದು ಡಿಸ್ಕಷನ್ ನಡೀತಿರ್ತದೆ ಆ ಫ್ಯಾಮಿಲಿ ಬಗ್ಗೆ. ರಾಮಕೃಷ್ಣ ಅವ್ರ ಬಗ್ಗೆ ಹೇಳ್ತೀರಿ, ಶಶಿಕುಮಾರ್ ಬಗ್ಗೆ ಹೇಳ್ತೀರಿ, ದೀಪಾವಳಿ ಸಾಂಗ್ ಅವ್ರ ಮಗನ ಹಿಡ್ಕೊಂಡು ಮಾವನ್ ಹಿಡ್ಕೊಂಡಿಲ್ಲ ಮದ್ವೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಡೈಲಾಗ್ ಅಂತೂ ಸಖತ್ತಾಗಿ ನಗ್ತಾರೆ, ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಆಮೇಲೆ ರಾಮಕೃಷ್ಣ ಅವ್ರು ಮದುವೆ ಆಗ್ಲಿಲ್ಲ, ಅವ್ರು ಹೋಗಿ ಮದುವೆ ಮನೆಗೆ ಹಾಡಿ ಹೋದ್ರು, ಮತ್ತದ ರಿಪೀಟ್ ಆಗ್ತದೆ. ಸೊ ಅಲ್ವಾ ಆ ಸೀನ್ ಅಲ್ಲಿ ಅದು ತುಂಬಾ ಫ್ಯಾಮಿಲೀಸ್ ಆರ್ ಎಂಜಾಯಿಂಗ್ ಅಂತ ಕ್ಲಾಪ್ ಹೊಡಿತಾ ಇದಾರೆ. ಫ್ರೆಶ್ ಅನ್ಸುತ್ತಲ್ವಾ ಸೀನ್ ಅದು. ಖಂಡಿತ ನೀವು ಅಷ್ಟು ಅಲ್ಲಿವರೆಗೂ ಸಿನಿಮಾ ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಹಂಗೆ ಬಟ್ ಅವ್ನ ಮನ್ಸಲ್ಲಿ ಇರೋದು ಹೇಳ್ತಾನಲ್ಲ, ಹಿಂಗೆ ಇವರು ಮದ್ವೆ ವಿಷಯದಲ್ಲಿ ದೊಡ್ಡ ಪಳ್ಳ ಗ್ಯಾಂಗ್ ತರ ಇರ್ತಾರೆ. ಸೊ ಅದೆಲ್ಲ ಸಿಂಕ್ ಆಗ್ತದೆ. ಆಮೇಲೆ ಯಾವಾಗ ಅವರೇ ಬಂದ್ಬಿಟ್ಟು ಹೀರೋನ್ ಪೇಚಿಗೆ ಸಿಕ್ಕಾಕ್ಸ್ತಾರಲ್ಲ, ಕೇಳಿಸ್ಕೊಂಡಿದೀವಿ ನಾವು ಅಂತ. ಅದು ಹಿಲೇರಿಯಸ್ ಅನ್ಸುತ್ತೆ ನಿಮ್ಗೆ. ಓಕೆ. ಅಂಡ್ ಕೊನೆಗೆ ಎಲ್ರೂ ಉದ್ದೇಶ ಏನು? ಮದ್ವೆ ಮಾಡೋದು. ಬಟ್ ಇವ್ನ್ ಗೊತ್ತಾಗಬಾರ್ದಲ್ಲ. ಕರೆಕ್ಟ್. ಆ ಸನ್ನಿವೇಶ ಅದಕ್ಕೆ ಯಾಕೆ ಈ ಸಿನಿಮಾ ನಿಮ್ಗೆ ಫ್ಯಾಮಿಲಿ ಅಷ್ಟು ಇಷ್ಟಪಡ್ತಿದೆ ಅಂದ್ರೆ, ಕೊನೆ ಉದ್ದೇಶ ಇಡೀ ಫ್ಯಾಮಿಲಿದು ಉದ್ದೇಶನೂ ಒಂದೇ, ಮಗನ ಉದ್ದೇಶನೂ ಒಂದೇ, ಹೆಂಡತಿ ಉದ್ದೇಶನೂ ಒಂದೇ, ಬಟ್ ಸನ್ನಿವೇಶ ಬೇರೆ ಮಾಡ್ಬಿಟ್ಟಿದೆ. ಕರೆಕ್ಟ್. ಹೌದೌದು. ಸೊ ಎಲ್ರ ಉದ್ದೇಶನೂ ಪಾಸಿಟಿವ್ ಇದೆ ಅಲ್ಲಿ. ಹಾಗಾಗಿ ನಿಮ್ಗೆ ಸಿನಿಮಾ ಅಷ್ಟು ಪಾಸಿಟಿವ್ ಅನ್ಸುತ್ತೆ. ಹೌದು. ಈ ಸಿನಿಮಾ ಬಗ್ಗೆ ಇನ್ನೂ ಒಂದಿಷ್ಟು ಮಾತಾಡೋದಾದ್ರೆ, ಒಂದು ಎಮೋಷನಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ ನೋಡಿ, ಗಣೇಶ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಏನೋ ಒಂದು ಪಾಸಿಟಿವ್ನೆಸ್ ಇರ್ತದೆ, ಜನ ಹೋಗ್ತಾ ಇದ್ರು ನೋಡ್ತಾ ಇದ್ರು. ಫಸ್ಟ್ ಶೋ ಇಂದ ಒಂದಿಷ್ಟು ಟಾಕ್ ಶುರುವಾದಾಗ ನೀವು ನಂಬಲ್ಲ ಸರ್, ನಾವು ನೋಡ್ದಂಗೆ ನಿಮಗೂ ಕೂಡ ನಿಮ್ಮ ಮೊಬೈಲ್ ಕೂಡ ಬಂದಿರುತ್ತೆ, ಎಲ್ಲ ವೀಲ್ ಚೇರ್ ಕೂತಿರೋರು ಕೂಡ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ. ನನಗೆ ಅದು ನನಗೆ ಬಹಳ ಎಮೋಷನಲ್ ಮಾಡ್ಬಿಡುತ್ತೆ, ಭಾವುಕ ಆಗ್ಬಿಡ್ತೀನಿ. ವೀಲ್ ಚೇರ್ ಅಲ್ಲಿ ಬರ್ತಿದ್ದಾರೆ, ಚಿಕ್ಕ ಮಕ್ಕಳು ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ. ಅಂಡ್ ವೀಲ್ ಚೇರ್ ಒಂದ್ಸಲಿ ಅಭಿಮಾನ ಬಂದ್ಮೇಲೆ ಅಭಿಮಾನನೇ ಅಲ್ವಾ ಸರ್ ಅಂತಾರಲ್ಲ, ಅದು ಧನ್ಯೋಸ್ಮಿ. ನಾನು ಅವ್ರಿಗೆ ನಾನು ಇಲ್ಲಿಂದನೇ ಪ್ರೀತಿ ಕಳಿಸ್ತಾ ಇದ್ದೀನಿ. ಅಲ್ಲ, ಯಾವತ್ತು ಸಿನಿಮಾಗೆ ಆ ಶಕ್ತಿ ಇದೆ. ಸಿನಿಮಾ ಬದಲಾವಣೆ ತರೋಂತ ಎಲ್ಲಾ ಶಕ್ತಿಗಳು ಸಿನಿಮಾಗೆ ಇರೋದು. ಅದ್ ಬಿಟ್ರೆ ಬೇರೆ ಯಾವ್ದು ನನ್ಗಂತೂ ಕಾಣಿಸೋದಿಲ್ಲ. ಯಾಕಂದ್ರೆ ಹಿಂದಿನ ಸಿನಿಮಾಗಳಿಗೆ ಅಣ್ಣವ್ರ ಸಿನಿಮಾ ಬಂಗಾರದ ಮನುಷ್ಯ ಬಂದಾಗ ಸಾಕಷ್ಟು ಬದಲಾವಣೆ ಆಯ್ತು. ಸೊ ಒಂದ್ ಸಿನಿಮಾ ಮನಸ್ಸಿಗೆ ನಾಟಬೇಕು, ಅದ್ ನಾಟಿದ ತಕ್ಷಣ ಈ ತರದ ಪ್ರಯೋಗಗಳು ಆಗೋದು, ಆಮೇಲೆ ಒಂದಿಷ್ಟು ಸೌಂಡ್ ಆಗೋದು. ಸರ್, ಓಕೆ, ಸಿನಿಮಾ ಮಾಡಿದಾಗ ಒಬ್ಬ ಹೀರೋಗೆ ಒಂದು ಸಿನಿಮಾದಲ್ಲಿ ದ ಬೆಸ್ಟ್ ಮೂಮೆಂಟ್ ಅಂತ ಇರುತ್ತೆ. ಆ ಸಿನಿಮಾದಲ್ಲಿ ನನಗೆ ಇದು ತುಂಬಾ ಇಷ್ಟವಾದಂತ ಸೀನ್. ಗಣೇಶ್ ಅವರಿಗೆ ಕೃಷ್ಣಂ ಪ್ರಣಯಸಖಿ ತುಂಬಾ ಬೆಸ್ಟ್ ಸೀನ್ ಯಾವ್ದು ಅಂದ್ರೆ ಸಿನಿಮಾ ಅಲ್ಲ, ಇಲ್ಲ ಶೂಟಿಂಗ್ ಮಾಡ್ಬೇಕಾದ್ರ? ಸಿನಿಮಾದಲ್ಲಿ ಒಂದು ಬೆಸ್ಟ್ ಸೀನ್. ನನ್ಗೆ ಅದು ಬೆಸ್ಟ್ ಸೀನ್ ಅನ್ಸು. ನಾನು ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡ್ದೆ. ಬಾರಲ್ಲಿ ಕೂತ್ಕೊಂಡ್ ಮಾತಾಡ್ತಾನಲ್ಲ, ಹೌದು, ಅವ್ಳು ಲವ್ ಮಾಡ್ತಿದೀನಿ ಅಂತಾಳೆ, ಪ್ರಪೋಸ್ ಮಾಡಿಲ್ಲ ಅಂತ ನನ್ ಮಕ್ಳು ಇರ್ತಾರಪ್ಪ, ಆ ಸೀನ್ ನಂಗೆ ಬಹಳ ಇಷ್ಟ. ಅದಾದ್ಮೇಲೆ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಹಿಂಗ್ ಕೂತಿರ್ತಾನಲ್ಲ, ಅವನ ಹೆಂಡತಿ ಹೆಗ್ಲ ಮೇಲೆ ಕೈ ಹಾಕಿ ಸುಮ್ನೆ ಹಿಂಗ್ ಅನ್ಬಿಟ್ಟು ಕೂತಿರ್ತಾರಲ್ಲ, ಆ ಸೀನ್, ಆ ಎರಡು ಸೀನ್ ನಂಗೆ ಬಹಳ ಇಷ್ಟ. ಓಕೆ ಸರ್, ಇಲ್ಲಿ ನಾನು ಆಗ್ಲೇ ಹೇಳದಂಗೆ ಶಶಿಕುಮಾರ್, ರಾಮಕೃಷ್ಣ, ಶ್ರುತಿ ಮೇಡಮ್ ಎಲ್ಲರೂ ಇದಾರೆ. ಆ ಬಾಂಡಿಂಗ್ ಎಲ್ಲ ಹೆಂಗಿತ್ತು ಶೂಟ್ ಟೈಮ್ ಅಲ್ಲಿ? ಏನಾದ್ರು ಟಿಪ್ಸ್ ಅಂದ್ರೆ ಅವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದವ್ರು. ಸೊ ಅವ್ರ ಹಳೆ ಸಿನಿಮಾ ಎತ್ಕೊಳ್ಳೋದ್ ನಾವು ಈಗ ಮುದ್ದಿನ ಮಾವಲ್ ಇಬ್ರು ಜೊತೆ ಮಾಡಿದಾರೆ. ಶಾರ್ಟ್ ಆಗಿದ ತಕ್ಷಣ ಕೂತ್ಕೊಂಡು ಮಾತಾಡೋದು, ಆ ಶಾರ್ಟ್ ಹೆಂಗಿತ್ತು, ಈ ಸಾಂಗ್ ಮಾಡ್ಬೇಕಾದ್ರೆ ಏನಾಯ್ತು, ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆ ಅವಾಗ ಡಾನ್ಸ್ ಅಂದ್ರೆ ಶಶಿ ಸರ್ ಸಕದ ಮಾಡೋರಲ್ಲ, ಶ್ರುತಿ ಮೇಡಮ್ ಚೆನ್ನಾಗ್ ಮಾಡೋದು, ಆ ಸಾಂಗ್ ಬಗ್ಗೆ ಕೇಳೋದು, ಎಮೋಷನ್ ಸಿಂಗ್ ಬಗ್ಗೆ ಕೇಳೋದು. ಅಂದ್ರೆ ಕ್ಯಾಮ್ರಾ ಆಫ್ ಆದ ತಕ್ಷಣ ಇದನ್ನೇ ಮಾತಾಡ್ತಿದ್ರು. ಈ ಸೀನ್ ಶೂಟ್ ಮಾಡಕ್ಕಿಂತ ಮುಂಚೆ ಎಲ್ರು ಒಟ್ಟಿಗೆ ಕೂತ್ಕೊಂಡು ನೋಡ್ಕೊಂಡ್ಬಿಡ್ತಿದ್ವಿ ಸೀನ್. ನಮ್ದಿದು 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 ಅಂತ. ಅದಾದ್ಮೇಲೆ ಶಾರ್ಟ್ ಆಯ್ತು, ಶಾರ್ಟ್ ಆದ್ಮೇಲೆ ಲೈಟಿಂಗ್ ಆಗಿ ತೊಳತ್ತಲ್ಲ 20 ನಿಮಿಷ, ಒಂದ್ ಅರ್ಧ ಗಂಟೆ 15 ನಿಮಿಷ ಕೂತ್ಕೊಂಡು ಕೇಳೋದ್ ನಾವು, ಹೀಗೆ ಹೀಗೆ ಅಂತ. ಅದ್ರ ಜೊತೆ ಸಾಧು ಅವರು ಇರೋರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡು ನಗಾಟ. ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಸಾಧು ಅವರಿಗೆ,
ನೀವು ಮಾತಾಡ್ತಾ ಇರ್ತೀರಿ, ಒಂದ್ ಸಾಂಗ್ ಹಾಕೋ ಕೇಳ್ಬೇಕು ಅಂತ ಹೇಳ್ತೀರಿ. ಅಲ್ಲೇ ಸ್ಪಾಟ್ ಇಂಪ್ರೂವೈಸೇಷನ್ ಅದೇ ಬೇಕು. ಯಾಕಂದ್ರೆ ಅಲ್ಲಿ ನೋಡಿ, ನೀವು ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡೋಂತಾರ, ಸಾಧು ಅವರು ಇಂಪ್ರೂವೈಸ್ ಮಾಡೋಂತಾರ, ಎಲ್ಲ ಆ ತರದೇ. ಆಮೇಲೆ ರಂಗಣ್ಣ ರಘು. ಸೊ ಹಂಗಾಗಿ ಸಿನಿಮಾದ ಒಟ್ಟಾರೆ ಇದು ಆಶಯನೂ ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಆ ಡೈಲಾಗ್ ಹೇಳೋದಾದ್ರೆ ನೀವ್ ಹೇಳ್ತೀರಿ ಒಂದ್ ಸಾಂಗ್ ಹಾಕೋ ನಮ್ ಯಾವ್ದು ಹಾಕೋದು, ಯಾರೋ ಸಾಧು ನಮ್ ಕನ್ನಡದಲ್ಲಿ ಒಬ್ಬ ಕುಳ್ಳಿಗೆ ಗುಂಗೂರ್ಲು ಕೂತ್ಕೊಂಡ್ ವಿಕಾರವಾಗಿದಾರಲ್ಲ, ಕೆಟ್ಟದಾಗ ಅವನಲ್ಲ, ಆಮೇಲೆ ಕಾಮಿಡಿ ಮಾಡ್ತಾನಲ್ಲ ಅವನು. ಒಂದು ಅದೇ ಕಣ ಸಾಧಕ್ ಹೋಗಿಲ್ಲ, ಒಂದೊಂದು ಹಾಡ್ ಬಾರ್ಸು ಹೇಳ್ತಾರೆ, ಕಾಪಿ ರೈಟ್ಸ್ ಆಗತ್ತೆ. ಅವ್ರು ಮಾಡಿದ್ದು ಕಾಪಿನೇ ಕಣ ಹೇಳ. ಆ ವಿಚಾರಕ್ಕೆ ಬರೋದಾದ್ರೆ, ಸಿನಿಮಾ ಹಾಡು ಬಂದಾಗ ಒಂದಿಷ್ಟು ಗೊಂದಲಗಳು ಬಂದವು ಸರ್. ಅಂದ್ರೆ ಬೀಟು ಟೆಂಪೋ ಎಲ್ಲ ಸೇಮ್ ಇದೆ ಅನ್ನೋ ತರದ್ದು ಬಂತು. ಅರ್ಜುನ್ ಜನ್ಯ ಅವ್ರ ಬಗ್ಗೆ ಒಂದಿಷ್ಟು ಎಲ್ಲ ಮಾತಾಡಿದ್ರು. ರಾಗ ನಿಮ್ಗೆ ಕವ್ವಾಲಿ ಸ್ಟೈಲ್ ತಗೊಂಡ್ರೆ 1000 ಸಾಂಗ್ ಸಿಗುತ್ತೆ. ಹೌದು, ಅಲ್ಲ ನಿಜ, ಸ್ಟೈಲ್ ಆಫ್ ಕವ್ವಾಲಿ ಅದು. ನೀವು ಕವ್ವಾಲಿ ಸ್ಟೈಲೇ ಅದು. ನೀವು ಯಾವ ರಾಗ ಬೇರೆ ರಾಗದಲ್ಲ ಬೇರೆ ಅನ್ಸುತ್ತೆ, ಇದು ಕವ್ವಾಲಿ ಸ್ಟೈಲ್ ಅಲ್ವಾ? ಆ ತರದ್ದು ನಿಮ್ಗೆ ಆ ಸ್ಟೈಲ್ ತುಂಬಾ ಸಿಗುತ್ತೆ. ಬಟ್ ಬ್ಲೆಂಡ್ ಬ್ಲೆಂಡ್ ಅದು ಕ್ರೆಡಿಟ್ ಗೋಸ್ ಟು ಅರ್ಜುನ್. ಕರೆಕ್ಟ್ ಸರ್. ಫಸ್ಟ್ ಈ ಸಿನಿಮಾದ ಸಾಂಗ್ ಬಂದಾಗ ಮನೇಲಿ ಮೇಡಮ್ ಫಸ್ಟ್ ಕ್ರಿಟಿಕ್ ಆಗಿರ್ತಾರೆ, ಐ ಥಿಂಕ್. ಏನಂದ್ರು ಸರ್ ಸಾಂಗ್ ಬಗ್ಗೆ? ಸಿನಿಮಾ ನೋಡಿದ್ರ ಮೇಡಮ್ ಏನಂದ್ರು? ಅವ್ರು ಬಹಳ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ನೀವು ಮಾಡಿರೋ ಸಿನಿಮಾಗಳಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ವಾವ್, ಇನ್ನೇನ್ ಬೇಕು. ಈವನ್ ಮಕ್ಳು ಅಷ್ಟೇ, ದೇ ಎಂಜಾಯ್. ಅವ್ರು ಕ್ರಿಟಿಕ್ ಮಾಡಲ್ಲ, ಬಟ್ ಮನೇಲಿ ಹೆಂಡತಿ ಕ್ರಿಟಿಕ್ ಅಲ್ಲ. 100%. ಅದೇ ಮೇಡಮ್ ಕ್ರಿಟಿಕ್ ಹೇಗೆ? ಒನ್ ಆಫ್ ದ ಬೆಸ್ಟ್ ಸಿನಿಮಾ, ಒನ್ ಆಫ್ ದ ಬೆಸ್ಟ್ ಲುಕಿಂಗ್. ನೀವು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಈ ಡಯಟ್ ಇದೆಲ್ಲ ಹಂಗೆ ಕಂಟಿನ್ಯೂ ಮಾಡಿ. ಹೆಂಡತಿ ಚೆನ್ನಾಗಿ ಕಾಣ್ಲೇಬೇಕಲ್ವಾ ಅಲ್ವಾ? ಅದ್ರ ಜೊತೆಲಿ ಸಾಂಗ್ ಕೇಳಿದಾಗ ಚಿನ್ನಮ್ಮ ಅಂಡ್ ದ್ವಾಪರ ಫೇವರೇಟ್. ಈ ಸಿನಿಮಾ ನೋಡ್ತಾ ನೋಡ್ತಾ ಜನಗಳಿಗೆ ಹೆಂಗ್ ಅನ್ಸ್ಬಿಡುತ್ತೆ, ಇಲ್ಲೂ ಕೂಡ ಎಲ್ಲಾದ್ರೂ ಗಣೇಶ್ ಅವರಿಗೆ ಹುಡುಗಿ ಸಿಗದೆ ಇದ್ರೆ ಹೆಂಗಪ್ಪ ಅನ್ನೋ ತರದ್ದು ಜಕ್ಕನಾಗ್ ಬಂದೋಗ್ಬಿಡುತ್ತೆ. ಆ ಕ್ಷಣ ಹಂಗ ಅನ್ಸುತ್ತೆ. ಅಲ್ಲಿ ಸಿಕ್ಕಿದಕ್ಕೆ ಎಲ್ಲಾರು ಅಷ್ಟು ಖುಷಿ ಪಟ್ಟಿರೋದು. ಸಿಗದೆ ಇದ್ರೆ ಎಲ್ಲಾದ್ರಲ್ಲೂ ಬಿಟ್ಟು ಹೋಗ್ತಾನಲ್ಲಪ್ಪ, ಸಿಕ್ಕಿದೆ ನಮ್ ಗಣೇಶ್ಗೆ ಅಂದ್ಬಿಟ್ಟೆ ಖುಷಿ ಪಡ್ತೀವಿ. ಅದೇ ವರ್ಕೌಟ್ ಆಗಿರೋದು ಸಿನಿಮಾ. 100% ಅದೇ ವರ್ಕೌಟ್ ಆಗಿರೋದು. ತಿರ್ಗಾ ಎಲ್ಲಿ ಇವ್ರು ನಮ್ಗೆ ಏನು ಹುಡುಗಿನ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಭಯ ಇತ್ತಲ್ಲ, ಅದ್ ನೋಡಿ, ಅದ್ ನಮ್ಮನೆ ಹುಡುಗ ಅಂತ ಇದ್ರೆ ಮಾತ್ರ ಕರೆಕ್ಟ್. ಅಲ್ಲ, ಆ ಸಿನಿಮಾ ಇಡೀ ಸಿನಿಮಾ ಅದು ತೋರ್ಸ್ಕೊಳ್ಳೋದು ಸರ್. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇದು ನನ್ ಕ್ಯಾರೆಕ್ಟರ್, ನನ್ ಫ್ಯಾಮಿಲಿ ಕ್ಯಾರೆಕ್ಟರ್, ನಮ್ ಫ್ಯಾಮಿಲಿ ಈ ತರ ನಡೀತಾ ಇದೆಯಾ ಅನ್ನೋ ಫೀಲ್ ಅಲ್ಲೇ ಇರುವಂತ ಸಿನಿಮಾ. ಓಕೆ, ಮೇಡಮ್ ನಿಮ್ಮ ನಾಯಕಿ ಅವರ ಬಾಂಡಿಂಗ್ ಎಲ್ಲ ಹೆಂಗಿತ್ತು? ಹೆಂಗೆ ಜೊತೆಗೆ ಜೆಲ್ ಆಗಿ ಕೆಲಸ ಮಾಡಿದ್ರು ನೋಡಿ. ಆ ಕ್ಯಾರೆಕ್ಟರ್ ವೆರಿ ಸೆಟಲ್ಡ್ ಕ್ಯಾರೆಕ್ಟರ್ ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಏರಿಳಿತಗಳನ್ನ ಹೆಚ್ಚಿಗೆ ತೋರ್ಸಕ್ ಆಗಲ್ಲ. ಎಷ್ಟ್ ಬೇಕೋ ಅಷ್ಟೇ ಮಾಡ್ಬೇಕು ಆ ಪಾತ್ರಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಶರಣ್ಯ ಇವೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಹೆಂಗ್ ಬೇಕೋ ಅದೊಂದು ಪುಷ್ ಕೊಟ್ಟಿದ್ದಾರೆ ಅವರು. ನಂಬರ್ ಆಫ್ ಡೇಸ್ ಎಲ್ಲೆಲ್ಲಿ ಮಾಡಿ 85 ಡೇಸ್ 84-85 ಡೇಸ್ ಶೂಟಿಂಗ್ ಮಾಡಿದ್ವಿ. ಹೆಚ್ಚು ಭಾಗ ಬೆಂಗಳೂರೇ. ಸ್ಟುಡಿಯೋ, ಮನೆ ಎಲ್ಲ. ಸಾಂಗ್ ಎಲ್ಲ ನಾನು ಅವಲ್ಲಿ ಹೇಳಿದ್ನಲ್ಲ, ವಿಯೆಟ್ನಾಂ ಅಲ್ಲಿ ಮಾಡಿದ್ವಿ. ಸರ್, ಇದು ಓವರ್ ಆಲ್ ಸಿನಿಮಾ ನಾವು ಕ್ಯಾನ್ವಾಸ್ ನೋಡಿದ್ರೆ ಬಿಗ್ ಕ್ಯಾನ್ವಾಸ್, ರಿಚ್ ಆಗಿ ಕಾಣ್ತಾ ಇದೆ. ಅಂದ್ರೆ ಅಷ್ಟೇ ಅದ್ದೂರಿತನದಲ್ಲೂ ಇದೆ. ತುಂಬಾ ಬಿಗ್ ಬಜೆಟ್ ಸಿನಿಮಾ. ಸೊ ಈಗ ಹೆಚ್ಚು ಕಮ್ಮಿ ನೀವು ಹಾಕಿರೋ ಬಜೆಟ್ ಒಂದೇ ದಿನದಲ್ಲಿ ಬಂದಿದ್ಯಾ ಅಂತ? ಅದು ನಮ್ಮ ಪ್ರೊಡ್ಯೂಸರ್ ಹೇಳ್ಬೇಕು. ಬಿಗ್ ಬಜೆಟ್ ಇರೋದ್ರಿಂದ ಮೋಸ್ಟ್ಲಿ 1 ವಾರ ತಗೊಳುತ್ತೆ. ಈಗ 2-3 ದಿನ ಆಗಿದೆ. ಈ ಟ್ರೆಂಡ್ ನೋಡಿದ್ರೆ ಇನ್ನೊಂದ್ ದಿನಕ್ಕೆ ಆಗ್ಬಿಡುತ್ತೆ. ಖಂಡಿತ. ಈಗ ನೋಡಿ, ಈಗ BKT ನಲ್ಲೂ ಕೂಡ ಈ ಸಿನಿಮಾ ಸಿಕ್ಕಾಪಟ್ಟೆ ಹೌಸ್ಫುಲ್. ನನಗೀಗ ನಿಮ್ ಜೊತೆ ಮಾತಾಡ್ತಾ ಫೋನ್ ಬಂತು ಡಿಸ್ಟ್ರಿಬ್ಯೂಟರ್ಸ್, ಅಂಡ್ ಎಲ್ಲಾ ಕಡೆ ಅದ್ಭುತವಾಗಿದೆ. ಹೆಂಗಿದ್ಯೋ, ನಾವು ಶುಕ್ರವಾರನೇ ಎಲ್ಲ ಖುಷಿಯಾಗಿತ್ತು. ಹೌದು ಹೌದು, ಸಖತ್ತಾಗಿದೆ. ಶನಿವಾರ ಗುರುವಾರ ಮಜವಾಗಿತ್ತು, ಸಖತ್ತಾಗಿದೆ. ಶುಕ್ರವಾರ ಅಂದ್ವಿ, ಇವತ್ತು ಡಬಲ್ ಇದೆ ಅಂತೆ ಆಲ್ಮೋಸ್ಟ್. ನಾನ್ ಅನ್ಕೊಂಡೆ ಡಬಲ್ ಅವತ್ತೇ ಸಖತ್ತಾಗಿತ್ತಲ್ರೋ ಅಂತ. ಅಫಿಷಿಯಲ್ಸ್ ಎಲ್ಲ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಅಂತ ಹೇಳಿದ್ರು. ಸರ್, ನಿಮ್ ಪ್ರಕಾರ ಎಲ್ರೂ ಹೇಳ್ತಾರೆ ಕನ್ನಡ ಚಿತ್ರರಂಗ ಹಾಗೆ ಹೇಗೆ ಅಂತ. ಒಳ್ಳೆ ಸಿನಿಮಾ ಬಂದ್ರೆ ಖಂಡಿತ ನೋಡ್ತಾರೆ ಅನ್ನೋದು ಈಗ ಸಾಬೀತಾಯ್ತು ಕೂಡ. ಒಳ್ಳೆ ಸಿನಿಮಾಗಳು ಬರಬೇಕು. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಒಂದು ನಿಮ್ಮ ಕಲಾವಿದರ ಸಂಘದಲ್ಲೆಲ್ಲ ಪೂಜೆ, ಹೋಮ, ಹವನ ಎಲ್ಲ ಮಾಡ್ಬಿಟ್ರು ಚಿತ್ರರಂಗದ ಬೆಳವಣಿಗೆಗೆ ಅನ್ನೋ ಕಾರಣಕ್ಕೆ ಮಾಡಿದ್ರು. ಸೊ ಅದಾದ್ಮೇಲೆ ಈ ತರದ ಬೆಳವಣಿಗೆ ಕಾಣ್ತಾ ಇದೆ. ಅದೆಲ್ಲ ಪಾಸಿಟಿವ್ ಅನ್ಸ್ತಾ ಇದೆ? 100% ಪಾಸಿಟಿವ್. ಯಾಕೆ ನಂಬಾರ್ದು? ನಾನ್ ದೇವ್ರನ್ನ ನಂಬೋನು, ಗಣೇಶ. ನಾನ್ ದೇವ್ರನ್ನ ನಂಬ್ತೀನಿ, ಅಂಡ್ ಒಂದು ಎನರ್ಜಿನ ನಂಬ್ತೀನಿ, ಆಶೀರ್ವಾದನ ನಂಬ್ತೀನಿ. ಇದ್ರಿಂದ
ಅಲ್ಲಿಂದನೂ ಎನರ್ಜಿ ಬಂದಿರ್ಬೋದಲ್ಲ. ನಿಜ ಇರ್ಬೋದು, ಬಂದಿರ್ಬೋದಲ್ಲ. ಓಕೆ, ಒಂದು ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ. ಆಗ ಮುಂಗಾರು ಮಳೆ ದುನಿಯಾ ಬಂತು, ಇಂಡಸ್ಟ್ರಿನ ವೇವ್ ಬೇರೆ ಆಯ್ತು. ಈಗ ಮತ್ತೆ ಇಂಡಸ್ಟ್ರಿ ಇನ್ನೂ ಎಲ್ಲೋ ಇದ್ದಾಗ ಮತ್ತೆ ಇಬ್ರು ಕೂಡ ಮತ್ತೆ ಬಂದ್ರು, ಸಿನಿಮಾ ಮತ್ತೆ ಹೋಗ್ತಾ ಇದೆ ಅಂತ. ಸೊ ನೀವು ಭೀಮಾ ಸಿನಿಮಾ ನೋಡಿದ್ರ ಅಥವಾ ಭೀಮಾಗೆ ಸಪೋರ್ಟ್ ಮಾಡಿದ್ರೆ? ವಿಜಯ್ ಅವರ ಈಗ ವಿಜಿದು 9 ಆಯ್ತು, ನಂದು 15ಕ್ಕೆ ರಿಲೀಸ್. ಹೌದು, ನಿಮ್ ಜೊತೆನೇ ಇದ್ದೀನಿ. ನೋಡಕ್ಕೆ ಹೋಗ್ತಿಲ್ಲ, ಒಂದು ವಾರದಿಂದ ನಿಮ್ ಜೊತೆನೆ ಇದ್ದೀನಿ. ಪ್ರಮೋಷನ್, ಪ್ರೀ ರಿಲೀಸ್ ಇವೆಂಟ್, ಥಿಯೇಟರ್ ವಿಸಿಟ್, ಈ ಕೆಲಸದಲ್ಲೇ ಇದ್ದೀನಿ. ಖಂಡಿತವಾಗ್ಲೂ ನೋಡ್ತೀನಿ. ಎಸ್ ಸರ್, ನಿಮ್ಮ ಸಿನಿ ಜರ್ನಿಯಲ್ಲಿ 41ನೇ ಸಿನಿಮಾ ಇದೆ. 42ನೇ ಸಿನಿಮಾ. 41 ಸಿನಿಮಾನ ಒಂದ್ ಕಡೆ ಇಟ್ರೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ಒಂದ್ ಕಡೆ ಇಡ್ಬೋದಾ? 100% ಇಡ್ಬೋದು. ನೀವೇ ಹೇಳ್ಬೋದು ಅದನ್ನ. 100% ಅಲ್ಲ, ನಿಮ್ಗೆ ವೈಯಕ್ತಿಕವಾಗಿ ಕೂಡ, ಯಾಕಂದ್ರೆ ಬಿಕಾಸ್ ಬಜೆಟ್ ವೈಸ್ ಇಟ್ ವಾಸ್ ವೆರಿ big, canvas was very big, and today it is becoming very big. ಇಡ್ಬೋದು. ನಮ್ಗೆ ಎಲ್ಲಾ ಸಿನಿಮಾನು ಒಂದೇ ಸರ್. ಕರೆಕ್ಟ್. ಎಲ್ಲಾ ಸಿನಿಮಾನು ಹಂಗೆ ಸೂಪರ್ ಹಿಟ್ ಆಗ್ಲಿ ಅಂತ ಮಾಡ್ತೀವಿ. ಕೆಲವೊಂದು ಕನೆಕ್ಟ್ ಆಗುತ್ತೆ, ಕೆಲವೊಂದು ಕನೆಕ್ಟ್ ಆಗಲ್ಲ. ಸೊ ನಾನು ಅದನ್ನ ಹೋಲ್ಸಕ್ ಹೋಗಲ್ಲ. ಬೇರೆ ತರ ಅನ್ಸ್ತಾ ಇದೆ ಈಗ. ಕರೆಕ್ಟ್. ಈಗ 50 ಅಂಚಿನಲ್ಲಿ ಇದೀರಿ, ಹೆಚ್ಚು ಕಮ್ಮಿ ಇನ್ನೊಂದ್ 2 ವರ್ಷಕ್ಕೆ 50 ದಾಟ್ಬಿಡ್ತೀರ. ಯಾಕಂದ್ರೆ ಕೈಯಲ್ಲಿರೋ ಸಿನಿಮಾಗಳೆಲ್ಲ ಕನೆಕ್ಟ್ ಮಾಡಿದ್ರೆ ಸೆಂಚುರಿ ಆಯ್ತು. ಸೊ ಇದ್ರ ನಡುವೆ ನಿಮ್ಮ ಬ್ಯಾಟು ಬಾಲು ಹಿಡ್ಕೊಂಡು ಕೂಡ ಫೀಲ್ಡಿಗೆ ಇಳಿತಾ ಇಲ್ಲ. 6 ತಿಂಗಳಾಯ್ತು ಕ್ರಿಕೆಟ್ ಆಡಿಲ್ಲ. ಈಗ ಪ್ರಾಕ್ಟೀಸ್ ಹೋಗ್ಬೇಕು. ಅದು ಕೂಡ ಜೊತೆಗೆ ಅಲ್ಲ, ಇವ್ ಎರಡೂ ಬೇಕು. ಒಂದು ಸ್ಪೋರ್ಟ್ಸ್ ಇರ್ಬೇಕು, ಒಂದು ಸ್ಪೋರ್ಟ್ಸ್, ಒಂದು ಎಕ್ಸರ್ಸೈಸ್, ಅವೆಲ್ಲ ಇರ್ಬೇಕಲ್ಲ. ಖಂಡಿತ ಫಿಟ್ ಇರ್ತೀವಿ. ಎರಡೂ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಮಾಡ್ಬೋದು ಸರ್, ಮಾಡ್ಬೋದು. ನಮ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡಿ ನಂಗೆ ತುಂಬಾ ಟೈಮ್ ಇದೆ ಅಂತ ಯೋಚನೆ ಮಾಡ್ತೀನಿ. ಓಕೆ, ತುಂಬಾ ಟೈಮ್ ಇದೆ. ಈಗ ನಿಮ್ಮ ಬತ್ತಳಿಕೆಯಲ್ಲಿ ಇನ್ನು ಯಾವ್ದಾವ್ದು ಇದೆ ನೆಕ್ಸ್ಟ್? ಈಗ ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾನೆ, ಅದೊಂದು ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ಒಂದು ಔಟ್ಸೈಡ್ ಪ್ರೊಡಕ್ಷನ್ ಹೌಸ್, ಅಂದ್ರೆ ನಮ್ ಕನ್ನಡದವ್ರೆ ಮಾಡಿದಾರೆ ಫಿಲ್ಮ್, ಅವ್ರಿಗೊಂದು ಡೇಟ್ಸ್ ಮಾಡಿದ್ದೇವೆ. ಇನ್ನೊಂದು ನಾನು ಶಿವಣ್ಣ ಒಂದು ಮಾಡ್ಬೇಕು ಅಂತ ಒಂದು ಮಾತುಕತೆ, ಕಥೆ ಫೈನಲ್ ಆಗ್ಬೇಕು, ಅದೊಂದು ನಡೀತಾ ಇದೆ. ಅದ್ಬಿಟ್ಟು ಇನ್ನೊಂದು 2 ನಡೀತಾ ಇದೆ. ಈಗ ಈ ಕಾಂಬೋ ಸಕ್ಸಸ್ಫುಲ್ ಕಾಂಬೋ ಮತ್ತೆ ಅಗೇನ್ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಸಿನಿಮಾ ಇಂಡಸ್ಟ್ರಿಲಿ ಕಾಂಬಿನೇಷನ್ ಅಂದ್ರೆ ಬಹಳ ಅಟ್ರಾಕ್ಟ್ ಮಾಡ್ಬೋದು. ಎಸ್, ಹೌದು. ಸೊ ಅನ್ಕೊಂಡಿದೀವಿ, ನೋಡ್ಬೇಕು ಯಾವಾಗ ಆಗುತ್ತೆ. ಯಾಕಂದ್ರೆ ನಿಮ್ ಕಾಂಬೋ ಜಾಸ್ತಿ ವರ್ಕೌಟ್ ಆಗಿದೆ ಭಟ್ರ ಜೊತೆಗೆ ನೀವು ಮಾಡಿರೋದು. ಹಾಗಾಗಿ ಸಕ್ಸಸ್ಫುಲ್ ಸಿನಿಮಾ ಮತ್ತೆ ಅಗೇನ್ ಕ್ಯಾಚ್ ಹಾಕೊಂಡ್ಬಿಟ್ಟಿದಾರ ಅಂತ ಶ್ರೀನಿವಾಸ್ ರಾಜ್? ಇಲ್ಲ ಆತರ ಎಲ್ಲ ಪಾಪ ನಾವು ಶೂಟಿಂಗ್ ಮಾಡ್ತಾನೆ ಮಾತಾಡ್ತಾ ಇದೀವಿ, ಬೇರೆ ಏನು ಮಾಡೋಣ. ಈಗ ಇದು ದೊಡ್ಡ ಹಿಟ್ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಯಾವ ತರ ಹೋಗೋದು ಅಂತ ಕೂತ್ಕೊಂಡು ಮಾತಾಡ್ಬೇಕು. ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ಈಗ ನಿಮ್ಮ ಫ್ಯಾನ್ಸ್ ಎಲ್ಲಾ ಕಡೆನೂ ನಿಮ್ಮನ್ನ ನಿರೀಕ್ಷೆ ಮಾಡ್ತಿದ್ದಾರೆ, ಇಲ್ಲಿಗೆ ಬರ್ತಾರ ಅಲ್ಲಿಗೆ ಬರ್ತಾರ ಅಂತ. ಟೂರ್ ಹೋಗೋ ಪ್ರೋಗ್ರಾಮ್ ಏನಾದ್ರು ಇದೆಯಾ? ಅದೊಂದು ಪ್ಲಾನ್ ನಡೀತಾ ಇದೆ. ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲಾ ಕಡೆ ಟೂರ್ ಹೋಗ್ಬೇಕು ಅಂತ. ಬಿಕಾಸ್ ಈ ಮಟ್ಟದೊಂದು ಧನ್ಯವಾದಗಳನ್ನ ಇಂಡಸ್ಟ್ರಿಗೆ. ಅದು ನಾನೆಲ್ಲೂ ಜಾಸ್ತಿ ಹೋಗಿಲ್ಲ, ನಿಮ್ಗೆ ಗೊತ್ತು. ನಾನು ಶೂಟಿಂಗ್ ಆಯ್ತು, ಮನೆ ಎಷ್ಟು ಬೇಕು ಪ್ರಮೋಷನ್ ಮಾಡಿ, ನಾನ್ ಸ್ವಲ್ಪ ಬೇರೆ ಕೆಲಸ ನೋಡ್ಕೊಂಡು. ಅಲ್ಲ, ಈಗಿನ ಟೈಮಿಗೆ ಇದು ಬೇಕಿತ್ತು. ಈಗ ಹೋಗ್ಲೇ ಗೆಲುವು ಸಿಕ್ಕಿದೆ. ನಾನು ಬರ್ಡೇಗೂ ಸಿಕ್ಕಿಲ್ಲ ಯಾರಿಗೂ, 5-6 ವರ್ಷದಿಂದ ಬರ್ಡೇಗೂ ಸಿಕ್ಕಿಲ್ಲ. ಈಗ ಹೋಗಿ ಎಲ್ಲಾರನ್ನು ಮೀಟ್ ಮಾಡ್ಬೇಕು. ಓಕೆ ಸರ್, ಸಿನಿಮಾ ಓವರ್ ಆಲ್ ಆಗಿ ತುಂಬಾ ಸಕ್ಸಸ್ ಇದೆ. ತುಂಬಾ ಅನ್ನೋಕ್ಕಿಂತ ದೊಡ್ಡ ಸಕ್ಸಸ್ ಇದೆ ಆಕ್ಚುಲಿ. ಯಾಕಂದ್ರೆ ಫಸ್ಟ್ ಡೇನೆ ಅದು ಕಂಡ್ಕೊಂಡ್ಬಿಡುತ್ತೆ ಎಲ್ರಿಗೂ. ಇಡೀ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನನೇ ಸಂಭ್ರಮಿಸಿತು. ಯಾಕಂದ್ರೆ ಆ ಸಾಂಗ್ ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ 6-6.5 ಕೋಟಿ ಜನದಲ್ಲಿ ಅರ್ಧ ಜನ ನೋಡ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಖುಷಿ. ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳ್ತೀರಿ, ಆಡಿಯನ್ಸ್ ಏನ್ ಹೇಳ್ತೀರಿ, ಹೇಳ್ಬಿಡಿ ಸರ್. ಇಂಥ ಒಂದು ಅಭೂತಪೂರ್ವ ಸಕ್ಸಸ್ ಮಾಡಿದಕ್ಕೆ ಸಿನಿಮಾವನ್ನ ತಮ್ಮೆಲ್ರಿಗೂ ಧನ್ಯವಾದಗಳು. ಈಗ ನೋಡಿರೋರು ಹೇಳಿರ್ತಾರೆ, ನೀವು ಕೇಳಿರ್ತೀರಿ ಸಿನಿಮಾ ಹೇಗಿದೆ ಅಂತ. ನಿಮ್ಗೆ ಗೊತ್ತು. ಸಿನಿಮಾವನ್ನ ಬಂದು ನೋಡಿ ಮತ್ತೆ ನಮಗೆ ಹೆಚ್ಚು ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಎಸ್, ಇದಿಷ್ಟು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಏನು ಸಕ್ಸಸ್ ಆಯ್ತು ಅದ್ರ ಕುರಿತಾದಂತ ಒಂದು ಯಶಸ್ಸಿನ ಮಾತುಕತೆ ಅಂತಾನೆ ಹೇಳ್ಬೋದು. ಗಣೇಶ್ ಅವರು ಯಾವತ್ತೂ ಕೂಡ ಅಷ್ಟೇ ಅದೇ ನಗುಮುಗದಲ್ಲಿ ಇರ್ತಾರೆ. ಸೊ ಇವತ್ತು ಎಂದಿಗಿಂತ ಜಾಸ್ತಿ ಮಂದಹಾಸದಲ್ಲಿ. ಓಕೆ ಸರ್, ಒಳ್ಳೇದಾಗ್ಲಿ. ಈ ತರದ ಸಿನಿಮಾಗಳು ನಿಮ್ಮ ಬತ್ತಳಕಿಂದ ಒಂದಿಷ್ಟು ಬರ್ತಾ ಇರ್ಲಿ. ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿಯ ಉತ್ಸಾಹ ತುಂಬಿ ತುಳುಕ್ಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ.